ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನಾವು ಪಂಪ ರಚಿಸಿದ ವಿಕ್ರಮಾರ್ಜುನ ವಿಜಯದಿಂದ ಆಯ್ಕೆ ಮಾಡಿಕೊಂಡಂಥ ಬನವಾಸಿ ವರ್ಣನೆ ಎನ್ನುವಂಥ ವಿಷಯವನ್ನು ನೋಡ್ತಾ ಇದ್ವಿ. ಪಂಪನ ಪರಿಚಯವನ್ನು ಮಾಡಿಕೊಂಡಂಥ ನಾವು ಪ್ರಮುಖವಾಗಿ ಆ ಪದ್ಯಗಳನ್ನು ನೋಡಬೇಕಾದ್ರೆ ದಕ್ಷಿಣದ ದಿಗ್ವಿಜಯ ಯಾತ್ರೆ ಕೈಗೊಂಡಂಥ ಅರ್ಜುನ ಆ ಸಂದರ್ಭದಲ್ಲಿ ತ್ರೇತಾಯುಗದ ರಾಮ ಲಕ್ಷ್ಮಣರು ತಂಗಿ ಹೋದಂಥ ಸ್ಥಳಗಳನ್ನು ನೋಡಿ ಇಲ್ಲಿ ಪುನರ್ಮನನ ಮಾಡ್ಕೋತಾ ಇರುವಂಥದ್ದು. ಹಾಗೆ ಮುಂದುವರೆದು ಅಗಸ್ತ್ಯ ತೀರ್ಥಕ್ಕೆ ಹೋಗ್ತಾನೆ. ಇವತ್ತಿನ ಬದಾಮಿಯಲ್ಲಿರುವಂಥ ಅಗಸ್ತ್ಯ ತೀರ್ಥಕ್ಕೆ. ಆ ಅಗಸ್ತ್ಯ ಋಷಿಯ ಮಹತ್ವವನ್ನು ಏನು ಅಂತಂದರೆ ಆ ಪದ್ಯದಲ್ಲಿ ನಾವು ತಿಳ್ಕೋತೀವಿ. ಅದಾದ ನಂತರ ಅಗಸ್ತ್ಯ ತೀರ್ಥದೊಂದಿಗೆ ಉಳಿದಂಥ ಸೌಭದ್ರ, ಪೌಳಮಿ, ಕಾಂಬೋಜ, ಭಾರದ್ವಾಜ ಅನ್ನುವಂಥ ಪಂಚತೀರ್ಥಗಳನ್ನು ಭೇಟಿ ಕೊಟ್ಟಂಥ ಅರ್ಜುನ ಮುಂದೆ ಮಲಯ ಪರ್ವತಕ್ಕೆ ಬರ್ತಾನೆ. ಮಲಯ ಪರ್ವತ ಇವತ್ತು ಹೆಚ್ಚು ಕಡಿಮೆ ನಾವು ಮಂಗಳೂರು ಕಡೆ ಇರುವಂಥ ಒಂದು ಪ್ರದೇಶ ಅಂತ ಹೇಳ್ತೀವಿ. ಆ ಮಲಯ ಪರ್ವತದ ಒಂದು ಪ್ರದೇಶವನ್ನು ನೋಡ್ತಾ ಇದ್ದಾನೆ. ಬಹಳಷ್ಟು ಶ್ರೀಗಂಧದಿಂದ ಕೂಡಿದಂಥ ಮರಗಳಲ್ಲಿ ಕಾಣ್ತಾ ಇದ್ದೀವಿ. ತುಂಬ ಸುಂದರವಾದಂಥ ಒಂದು ವಾತಾವರಣ. ಆ ಶ್ರೀಗಂಧದ ಕೂಡಿದಂಥ ಗಾಳಿಯ ಪರಿಮಳ ಏನು ಅಂದರೆ ಅದ್ಭುತವನ್ನು ನೀಡ್ತಾ ಇತ್ತು ಅಂತ ಹೇಳಿ ಇಲ್ಲಿ ಕವಿ ಪಂಪ ವರ್ಣಿಸ್ತಾನೆ. ಮುಂದಿನ ಪದ್ಯವನ್ನು ನೋಡೋಣ. ಇದರ ಅಭ್ರಕಂಶ ಕೂಟಕೋಟಿಗಳೋಳ್ ಇರ್ದ ಅಂಬೋಜ ಷಂಢಮಂಗಳ್ ಪುದಿದು ಉಷ್ಣಾಂಶುವಿನ ಊರ್ಧ್ವಗಾಂಶು ನಿವಹಂ ಮೈ ಇಟ್ಟು ಅಲರ್ಚುತ್ತುಂ ಇರ್ಪುದು ಮಾದ್ಯತೆ ಗಜಗಂಡ ಬಿತ್ತಿ ಗಜಗಂಡ ಬಿತ್ತಿ ಕರ್ಷಣ ಪ್ರೋದ್ಭೇದದಿಂ ಸಾರ್ದು ಬಂದು ಇದಿರೋಳ್ ಕೂಡುವುದು ಇಲ್ಲಿ ಚಂದನರಸಂ ಕೆಂಬೊನ್ನ ಟಂಕಮಗಳೋಳ್. ಮುಂದುವರೆದು ಕವಿ ಮಲಯ ಪರ್ವತದ ವರ್ಣನೆಯನ್ನೇ ಹೇಳ್ತಾನೆ. ಆ ಮಲಯ ಪರ್ವತಗಳಲ್ಲಿ ಆ ಶಿಖರಗಳು ಹೇಗಿದ್ದವು ಅಂತಂದರೆ ಒಂದು ರೀತಿ ಆಕಾಶಗಾಮಿಗಳ ಹಾಗೆ ಅಂತ. ಅದರ ಅಭ್ರಕಂಶಂ ಕೂಟಕೋಟಿಗಳೊಳಗಿರ್ದ. ಆ ಶಿಖರಗಳೇನು ಅಂದರೆ ಆಕಾಶಗಾಮಿಗಳಾಗಿದ್ದು ಅಂದ್ರೆ ಅಷ್ಟು ಎತ್ತರ ಮರಗಳನ್ನು ಏನು ಅಂತಂದರೆ ಆತ ಕಾಣ್ತಾ ಇದ್ದ ಅಂತ. ಅಂಬೋಜ ಷಢಂಗಳಂ. ಅಂಬುಜ ಅಂದರೆ ನಾವು ಕಮಲ ಅಂತ ಹೇಳ್ತೀವಿ. ಆ ಶಿಖರಗಳ ಮೇಲಿರುವಂಥ ಕಮಲಗಳು ಅಂತ ಹೇಳ್ತಾನೆ. ಉಷ್ಣಾಂಶಿನ ಊರ್ಧ್ವಗಾಂಶು ನಿಹಂ ಅಂದರೆ ಸೂರ್ಯನ ಕಿರಣಗಳು ಏನು ಅಂತಂದರೆ ಆ ಕಮಲಗಳ ಮೇಲೆ ಬಿದ್ದು ಏನು ಮಾಡ್ತಾ ಇತ್ತು ಅಂದ್ರೆ ಅಲರ್ಚುತುಂ ಇರ್ಪುದು. ಆ ಕಮಲಗಳೇನಾಗ್ತಾ ಇದ್ದು ಅಂದರೆ ಅರಳ್ತಾ ಇದ್ದು ಅಂಥ ವರ್ಣನೆಯನ್ನು ಮಾಡ್ತಾನೆ. ಆ ಸೂರ್ಯನ ಊರ್ಧ್ವಮುಖ ಕಿರಣಗಳು ಆ ಮೊಗ್ಗಿನ ಮೇಲೆ ಬಿದ್ದಾಗ ಆ ಕಮಲಗಳು ಅರಳ್ತಾ ಇದ್ದು ಅನ್ನುವಂಥ ಒಂದು ವರ್ಣನೆಯನ್ನು ಕವಿ ಇಲ್ಲೇನು ಅಂತಂದರೆ ಕೊಡ್ತಾನೆ. ಮುಂದುವರೆದು ಹೇಳ್ತಾನೆ. ಮದ್ದಾನೆಗಳ ಗಂಡಸ್ಥಳ ಎಂಬ ಗೋಡೆಗಳ ಉಜ್ಜುವಿಕೆಯಿಂದ, ಅಂದರೆ ಕಾಡು ಅಂದಾಗ ಸಹಜವಾಗಿ ಪರ್ವತ ಅಂದಾಗ ಇವೆಲ್ಲ ಇರುವಂಥದ್ದು. ಆ ಶ್ರೀಗಂಧದ ರಸ ಏನು ಅಂತಂದರೆ ಆ ರಸ ಅಂದರೆ ವಾಸನೆ ಅಂತ ಹೇಳ್ತೀವಿ. ಆ ವಾಸನೆ ಏನು ಅಂದರೆ ಎಲ್ಲ ಪರ್ವತಗಳ ತಪ್ಪಲುಗಳಲ್ಲಿ ಏನಾಗಿತ್ತು ಅಂತಂದರೆ ತುಂಬಿಕೊಂಡಿತ್ತು ಅನ್ನುವಂಥದ್ದನ್ನು ಕವಿ ವರ್ಣಿಸುವಂಥದ್ದು. ಅಪರಂಜಿ ಬಣ್ಣದ ಪರ್ವತ. ಅಪರಂಜಿ ಬಣ್ಣದ ಪರ್ವತ ಅಂತಂದರೆ ನಾವಿಲ್ಲಿ ಬಂಗಾರದ ಬಣ್ಣ ಅಂತ ಹೇಳ್ತೀವಿ. ಆ ಥರ ಏನು ಅಂದರೆ ಶ್ರೀಗಂಧದ ರಸ ಏನು ಅಂತಂದರೆ ಆ ಪರ್ವತದ ತಪ್ಪಲುಗಳನ್ನು ಏನು ಮಾಡ್ತಾ ಇತ್ತು ಅಂದರೆ ಸೇರ್ತಾ ಇತ್ತು ಅನ್ನುವಂಥ ವರ್ಣನೆಯನ್ನು ಆ ಮಲಯ ಪರ್ವತಗಳ ಕುರಿತು ವರ್ಣನೆಯನ್ನು ಕವಿ ಇಲ್ಲಿ ಏನು ಮಾಡ್ತಾನೆ ಅಂತಂದ್ರೆ ವರ್ಣಿಸ್ತಾನೆ. ಮುಂದಿನ ಪದ್ಯ. ಚಳದ ಅನಿಳ ಆಹತ ಕ್ಷುಭಿತ ಭಂಗುರ ತುಂಗತರಂಗ ಮಾಳಿಕ ಆವಳನ ಸಮುಚ್ಚಳತ ಮಣಿಗಣ ಆತ್ ಮರೀಚೀಲತಾ ಪ್ರತಾನ ಸವಳಿಯಿಂ ವಿದ್ರುಮ ದ್ರುಮವಿಳಾಸ
ವಿಶೇಷಿತ ಬಾಡವಾನಳ ಆವಿಳಜಳಂ ಮನಂಬಯಸಿ ನೋಡಿದನು ಗುಣಾರ್ಣವಂ. ಮುಂದಿನ ಪದ್ಯದಲ್ಲಿ ಏನು ಅಂತಂದರೆ, ಆ ಮಲೆಯ ಪರ್ವತಗಳಲ್ಲಿ ಇದ್ದಂಥ ಆ ಗಾಳಿ ಏನು ಅಂತಂದರೆ, ಆ ಗಾಳಿಯ ರಭಸದಿಂದ, ಆ ಚಲಿಸುತ್ತಿರುವ ಗಾಳಿಯ ಒಂದು ರಭಸದಿಂದ ಏನು ಅಂತಂದರೆ, ಚಳದ ಚಲಿಸುತ್ತಿರುವ ಅಂತ, ಅನಿಳ ಅಹತ ಗಾಳಿ ಹೊಡೆತದಿಂದ ಅಂತ, ಕ್ಷುಭಿತ ಕದಡಿದ ಅಂತ, ಭಂಗುರ ತುಂಗ ತರಂಗ ಅಂದರೆ ಆ ಸಮುದ್ರದ ಅಲೆಗಳೇನು ಅಂತಂದರೆ ಹೊರಳ್ತಾ ಇದ್ದು ಅಂತ. ಅಂದರೆ ಅಷ್ಟು ರಭಸವಾದಂಥ ಗಾಳಿ ಏನು ಅಂದರೆ, ಪರ್ವತ ಅಥವಾ ನಾವು ಕಾಡು ಅಂತಂದಾಗ ಸಹಜವಾಗಿ ಅಲ್ಲಿ ಗಾಳಿ ಇರ್ತದೆ ಅನ್ನುವಂಥ ಮಾತನ್ನು ಹೇಳ್ತೀವಿ. ಸಮುಚ್ಚಳತ, ಆ ಗಾಳಿ ರಭಸದಿಂದ ಏನು ಅಂದರೆ ಸಮುದ್ರದ ಅಲೆಗಳೇನಾಗ್ತಾ ಇತ್ತು ಅಂದರೆ ಅಲ್ಲಿ ಹೊರಳಾಡ್ತಾ ಇದ್ವು ಅನ್ನುವಂಥ ಮಾತನ್ನು ಕವಿ ಇಲ್ಲಿ ಹೇಳ್ತಾನೆ. ಮರೀಚಿ ಲತಾ ಪುತ್ರನ ಸವಳೈತಂ, ಹಾಗೇನು ಅಂದರೆ ಕಾಡಲ್ಲಿ ಮಲೆಯ ಪರ್ವತಗಳಲ್ಲಿ ಏನು ಅಂದರೆ ಕಿರಣಗಳು ಬಳ್ಳಿಗಳಿಂದ ಆವರಿಸ್ಕೊಂಡಿದ್ವು ಅನ್ನುವಂಥ, ದೊಡ್ಡ ದೊಡ್ಡ ಮರಗಳು ಬಳ್ಳಿಗಳಿಂದ ಆವರಿಸ್ಕೊಂಡಿದ್ವು ಅಂತ. ವಿದ್ರುಮ ದ್ರುಮ ವಿಳಾಸ ವಿಶೇಷಿತ, ಹವಳದ ಗಿಡಗಳ ಸೊಗಸಿನಿಂದ ವಿಶಿಷ್ಟವಾಗಿದ್ವು ಅನ್ನುವಂಥ ಪರಿಕಲ್ಪನೆಯನ್ನು ಕವಿ ಇಲ್ಲಿ ಕೊಡ್ತಾನೆ. ಬಾಡವಾನಳ ಅವಿಳಜಳಂ, ಬಾಡವಾನಳ ಅಂದರೆ ಬಡ ಅನಲ ಅಂದರೆ ಬೆಂಕಿ ಅಂತ ಹೇಳ್ತೀವಿ, ಸಮುದ್ರದ ಬೆಂಕಿಯಿಂದ ಅಂತ ಹೇಳಿ. ಅವಿಳಜಳಂ ಬಗ್ಗಡವಾದ ನೀರು ಅಂತ, ಅಂದರೆ ಸಮುದ್ರದ ನೀರು ಅಂತ ಹೇಳಿ ಕವಿ ಹೇಳ್ತಾನೆ. ಮನಂಬಯಸಿ ನೋಡಿದನು ಗುಣಾರ್ಣವಂ. ಗುಣಾರ್ಣವಂ ಅಂತಂದರೆ ಇಲ್ಲಿ ಅರ್ಜುನನನ್ನ ಏನು ಅಂದರೆ ಅರ್ಣವಂ ಗುಣಾರ್ಣವಂ, ಗುಣಾರ್ಣವಂ ಅಂತಂದರೆ, ಅರ್ಣವ ಅಂದರೆ ಸಮುದ್ರವನ್ನ ಅರ್ಜುನ ಏನು ಅಂದರೆ ಅಷ್ಟು ಇಷ್ಟಪಟ್ಟು, ಗುಣಾರ್ಣವ ಅಂತ ಅರ್ಜುನನನ್ನ ಸಂಬೋಧನೆ ಮಾಡ್ತಾನೆ ಪಂಪಾಯಲ್ಲಿ. ನಾವು ಕವಿತಾ ಗುಣಾರ್ಣವ ಅಂತ ಹೇಳಿ ಕರಿತೀವಿ, ಹೌದಾ? ಅದಕ್ಕೆ ಗುಣಾರ್ಣವ ಅನ್ನುವಂಥ ವರ್ಣನೆಯನ್ನು ಅರ್ಜುನನಿಗೆ ಹೋಲಿಸ್ತಾನೆ ಪಂಪ. ಅಷ್ಟು ಆಸಕ್ತಿಯಿಂದ ಇಷ್ಟಪಟ್ಟು ಏನು ಅಂತಂದರೆ ಆ ಸಮುದ್ರವನ್ನು ಏನು ಮಾಡ್ತಾ ಇದ್ದ ಅಂದರೆ ಇಲ್ಲಿ ನೋಡ್ತಾ ಇದ್ದೆ, ಚಲಿಸುತ್ತಿರುವ ಗಾಳಿ ಹೊಡೆತದಿಂದ ಅಸ್ಥಿರವಾದಂಥ ಅಲೆಗಳು ಹೊರಳ್ತಾ ಇದ್ದು. ಹೇಗೆ ಹೊರಳ್ತಾ ಇದ್ದು ಅಂತಂದ್ರೆ, ಆ ಸಮುದ್ರದಲ್ಲಿ ಆ ಸೂರ್ಯನ ಕಿರಣಗಳಿಂದ ಏನು ಅಂತಂದರೆ ರತ್ನ ಕಾಂತಿಗಳ ಚಿಮ್ಮೋ ಹಾಗೆ ಬೆಳಕು ಬರ್ತಾ ಇತ್ತು. ಆ ಸಮುದ್ರವನ್ನು ಇಷ್ಟಪಟ್ಟು ಏನು ಅಂತಂದರೆ ಇಲ್ಲಿ ಅರ್ಜುನ ನೋಡ್ತಾ ಇದ್ದ ಅನ್ನುವಂಥದ್ದನ್ನ ಒಂದು ಈ ಪದ್ಯದಲ್ಲಿ ಕವಿ ವರ್ಣಿಸ್ತಾನೆ. ಅಂತೂ ನೋಡುತ್ತಂ ಬಂದು ಮುಂದೊಂದು ಎಡೆಯೊಳದ ಅಭ್ರಾಮ ವಿಭ್ರಮಂ ಭ್ರಾಜಿತೋತ್ತಂ ಶೈಲಂ ಕಂಡು. ಮುಂದೆ ಬಂದು ಹಾಗೇನು ಅಂದರೆ ಮುಂದೆ ಎತ್ತರವಾದಂಥ ಉತ್ತುಂಗದಲ್ಲಿರುವಂಥ ಒಂದು ಗಿರಿಯನ್ನ ಆತ ಏನು ಮಾಡ್ತಾ ಇದ್ದಾನೆ ಅಂದರೆ ಅರ್ಜುನ ಇಲ್ಲಿ ನೋಡ್ತಾ ಇದ್ದಾನ ಅಂತ. ಹೇಗಿತ್ತು ಆ ಗಿರಿ, ಏನಿತ್ತು ಆ ಗಿರಿ ವಿಶೇಷತೆ ಅಂತಂತ ಕವಿ ಮುಂದಿನ ಪದ್ಯದಲ್ಲಿ ವರ್ಣಿಸ್ತಾನೆ. ವಿನತಾಪುತ್ರನ ವಜ್ರ ತುಂಡ ಹತಿಗಂ ಮೈ ಆಂತು ಕಂಡಂಗಳುಳ್ಳಿರಂ ಅಂಗಗಳಂ ಒಡ್ಡಿಯೊಡ್ಡಿ ತನುವಂ ಕೊಟ್ಟಂತು ಜೀತಮುತ ವಾಹನನೆಂಬ ಅಂಕದ ಚಾಗಿ ನಿಚ್ಚಟಿಕೆಯಿಂದ ಈ ಶೈಲದೋಳ್ ಶಂಖಚೂಡನು ಆನಂದದೆ ಕಾದ ಪೆಂಪೆಸೆಯ ನಾಗಾನಂದನಂ ಮಾಡಿದಂ. ಮುಂದೆ ಬಂದು ನೋಡಿದಂಥ ಒಂದು ಗಿರಿಯಲ್ಲಿ ಏನು ಅಂತಂದರೆ ಅದು ಒಂದು ವಿಷಯವನ್ನು ಹೇಳ್ತಾ ಇತ್ತು ಅನ್ನುವಂಥದ್ದು. ಏನು ಅಂತಂದರೆ ವಿನುತಾಪುತ್ರನಂ, ವಿನುತ ಅನ್ನುವಂಥ ಪಕ್ಷಿ, ಅದು ವಿನುತಿ ಅನ್ನುವಂಥದ್ದು ದಕ್ಷನ ಮಗಳು ಆಕೆ. ಆ ವಿನುತಾಪುತ್ರಿ ಅನ್ನುವಂಥವಳು ಪುತ್ರ ಯಾರು ಅಂದರೆ ಆಕೆಗೆ ಇಬ್ಬರು ಮಕ್ಕಳು, ಅರುಡ ಮತ್ತು ಗರುಡ ಪಕ್ಷಿಗಳವು ಸಹ. ಹೇಗಿದ್ದ ಗರುಡ ಅಂತಂತಂದರೆ ವಜ್ರತುಂಡ ಹತಿಗಂ, ಇದಂದರೆ ಗಟ್ಟಿಮುಟ್ಟಾದಂಥ ಮೈಯ ಅಂತೂ ಗಟ್ಟಿಮುಟ್ಟಾದಂಥ ಶರೀರ ಮಾಂಸಖಂಡಗಳನ್ನು ಹೊಂದಿದಂಥ ಗರುಡನ ಕಥೆಯನ್ನೇನು ಅಂತಂದರೆ ಹೇಳುವಂಥದ್ದು. ಏನಾಗಿತ್ತು ಅಂದರೆ ಜೀಮೂತ ವಾಹನನೆಂಬ ಅಂಕದ
ಚಾಗಿ ನಿಚ್ಚಟಿಕೆಯಿಂದ ಈ ಶೈಲದೋಳ್ ಶಂಖಚೂಡನಂ ಆನಂದದ ಕಾದೆ ಪೆಂಪನೆ. ಈ ಜೀಮುತ ವಾಹನ ಯಾರು ಅಂದ್ರೆ ವಿದ್ಯಾಧರ ಅನ್ನುವಂಥ ರಾಜ್ಯ ಇತ್ತು. ಜೀಮೂತ ಕೇತು ಅನ್ನುವಂಥ ರಾಜ ಇದ್ದ. ಜೀಮೂತ ಕೇತು ಏನು ಮಾಡ್ತಾನಂದ್ರೆ ತಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು ಅಂತ ರಾಜ್ಯವನ್ನ ಮಗನಿಗೆ ಒಪ್ಪಿಸ್ತಾನೆ. ಮಗನಿಗೆ ಒಪ್ಪಿಸಿ ತಾನು ಮಲಯ ಪರ್ವತಕ್ಕೆ ವಾನಪ್ರಸ್ಥಾಶ್ರಮಕ್ಕಂತ ಬರ್ತಾನೆ. ಅವಾಗ ಈ ಜಿಮುತ ವಾಹನ ಏನು ಮಾಡ್ತಾನ, ತನ್ನ ತಂದೆಗೆ ವಾನಪ್ರಸ್ಥಾಶ್ರಮದಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಆತನೂ ಸಹ ಇರೋದ್ರ ಮಲಯ ಪರ್ವತಕ್ಕೆ ಬಂದು ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾನೆ. ಹೀಗೆ ಒಂದು ದಿವಸ ಸಂದರ್ಭದಲ್ಲಿ ಏನು ಅಂತಂದರೆ ಆ ಮಲಯ ಪರ್ವತದಲ್ಲಿ ಮಲಯವತಿ ಎನ್ನುವಂಥವಳು ಇರ್ತಿದ್ಲು. ಆಕೆಗೆ ಗೌರಿ ವರವನ್ನು ಕೊಡ್ತಾ ಇರ್ತಾಳೆ. ಏನು ಅಂದರೆ ನೀ ವಿದ್ಯಾಧರ ರಾಜ್ಯದ ರಾಜಕುಮಾರನ್ನ ಮದುವೆ ಆಗ್ತೀಯಾ ಅಂತ ಹೇಳಿ ಆಕೆ ವರವನ್ನು ಕೊಡ್ತಾಳೆ. ವರವನ್ನು ಕೊಟ್ಟಾದ್ಮೇಲೆ ಇಬ್ಬರಲ್ಲೂ ಪ್ರೇಮ ಅಂಕರಿಸುವಂಥ ಸಂದರ್ಭ. ಪ್ರೇಮ ಅಂಕರಿಸುವಂಥ ಸಂದರ್ಭ ಆ ಸಂದರ್ಭದಲ್ಲಿ ಏನು ಅಂತಂದರೆ ಕೆಲವೊಂದಿಷ್ಟು ಗೊಂದಲದಿಂದ ಮಲಯವತಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆಕೆಯನ್ನು ತಡೆಯೋದಕ್ಕೆ ಏನು ಅಂತಂದರೆ ಅಲ್ಲಿ ಈ ಜಿಮುತ ವಾಹನ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಶಂಖಚೂಡ ಅನ್ನುವಂಥ ನಾಗ, ಅದು ಸಮುದ್ರದ ಹತ್ರ ಬರ್ತಾರೆ ಈ ಜಿಮುತ ವಾಹನ ಅನ್ನುವಂಥವನು. ಅಲ್ಲೆಲ್ಲ ಬರೀ ಸರ್ಪದ ಮೂಳೆಗಳೆಲ್ಲ ಬಿದ್ದಿರ್ತಾವೆ. ಆ ಮಲಯವತಿ ಸಹೋದರನನ್ನ ಈತ ಕೇಳ್ತಾನೆ, ಜಿಮುತ ವಾಹನ ಏನಿದೆಲ್ಲ ಅಂತಂದಾಗ ಗರುಡನಿಗೆ ಪ್ರತಿದಿನ ಒಂದು ನಾಗಬಲಿಯನ್ನು ಕೊಡಲಾಗ್ತಾ ಇರ್ತದೆ. ಆ ನಾಗಬಲಿ ಸಂದರ್ಭದಲ್ಲಿ ಈ ಶಂಖಚೂಡನ ಅವತ್ತು ಸರದಿ ಬಂದಿರ್ತದೆ, ಆತನ ಬಲಿ ತೆಗೆದುಕೊಳ್ಳುವಂಥ ಸರದಿ ಬಂದಿರ್ತದೆ. ಶಂಖಚೂಡನ ತಾಯಿ ರೋಧಿಸ್ತಾ ಇರ್ತಾಳೆ. ಆಗ ಜಿಮುತ ವಾಹನ ಹೇಳ್ತಾನೆ, ನಿನ್ನ ಮಗನನ್ನು ನಾನು ಕಾಯ್ತೀನಿ, ಕಾಪಾಡ್ತೀನಿ ಅಂತ ಹೇಳಿ ಆ ಜಿಮುತ ವಾಹನನೇ ಏನು ಮಾಡ್ತಾನೆ ಅಂತಂದ್ರೆ ಆ ಹಾವಿನ ರೂಪದಲ್ಲಿ ಹೋಗ್ತಾನೆ. ಆವಾಗ ಗರುಡ ಕುಕ್ಕಿ ಕುಕ್ಕಿ ಏನು ಅಂತಂದರೆ ಆತನನ್ನು ಕೊಂದು ಹಾಕ್ತದೆ. ಇದರಿಂದ ಬಹಳಷ್ಟು ಮಲಯವತಿ ದುಃಖಿತಳಾಗ್ತಾಳೆ. ದುಃಖಿತಳಾಗಿ ಗೌರಿಯನ್ನು ಪೂಜೆ ಮಾಡಿದಾಗ ಗೌರಿ ಮತ್ತೆ ಏನು ಅಂತಂದರೆ ಆತನ ಪ್ರಾಣವನ್ನು ರಕ್ಷಿಸ್ತಾಳೆ. ಗರುಡನಿಗೂ ಸಹ ಹೇಳ್ತಾರೆ ನೀನು ಈ ರೀತಿ ಮಾಡಬಾರ್ದು ಅಂದಾಗ ಗರುಡನೂ ಸಹ ತಪ್ಪನ್ನು ಏನು ಅಂತಂದರೆ ಇಲ್ಲಿ ಮತ್ತೆ ನಾನು ನಾಗಬಲಿಯನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಮಲಯ ಪರ್ವತದ ಸಂದರ್ಭದಲ್ಲಿ ಹೇಳುವಂಥ ಕಥೆ ಇದು. ಹೀಗಾಗಿ ಅದಕ್ಕೇನು ಅಂದರೆ ಜೀಮೂತ ವಾಹನನೆಂಬ ಅಂಕದ ತ್ಯಾಗಿ, ಆತನ ತ್ಯಾಗ ಅಂದರೆ ತ್ಯಾಗ ಅಂತ, ಆತನ ತ್ಯಾಗವನ್ನು ಇಲ್ಲಿ ಅರ್ಜುನ ಏನು ಅಂತಂದರೆ ನೆನಪಿಸ್ಕೊಂಡು ಸ್ಮರಿಸ್ತಾ ಇರುವಂಥದ್ದು ಅಂತ. ಆ ಶೈಲದ ನಾನಾಗಲೇ ಹೇಳಿದೆ ಪರ್ವತ, ಆ ಪರ್ವತದ ಒಂದು ಹಿರಿಮೆ ಏನು ಅಂದರೆ ಈ ಎಲ್ಲ ಕಥೆಯನ್ನು ಹೇಳ್ತಾ ಇತ್ತು ಅನ್ನುವಂಥದ್ದನ್ನು ಅರ್ಜುನ ಇಲ್ಲಿ ಸ್ಮರಣೆಗೆ ತಂದ್ಕೋತಾ ಇದ್ದಾನೆ. ಆ ಶಂಖಚೂಡ ನಾಗನಿಗೆ ಏನು ಅಂದರೆ ಇಲ್ಲಿ ಆನಂದವನ್ನು ಉಂಟು ಮಾಡಿದಂಥ ಪ್ರಸಂಗ ಏನು ಅಂತಂದರೆ ಈ ಪದ್ಯದಲ್ಲಿ ಪಂಪ ಏನು ಮಾಡ್ತಾನಂದರೆ ವರ್ಣಿಸ್ತಾ ಇರುವಂಥದ್ದು. ಮುಂದೆ ಬರೆದು ಎಂದು ಅಭಿನವ ಜಿಮುತ ವಾಹನಂ, ಜಿಮುತ ವಾಹನನ ಪರೋ ಉಪಕಾರದ ಬೀರದ ಪೆಂಪಂ ಮೆಚ್ಚುತಂ ಬಂದು ಗೋಕರ್ಣನಾಥನಂ ಗೌರೀನಾಥನಂ ಪವನಗಗನ ದಹನತರಣಿ ಸಲೀಲ ತುಹಿನಕರ ಯಜಮಾನಮೂರ್ತಿಯಂ ತ್ರಿಲೋಕೈಕ ಸಂಗೀತ ಕೀರ್ತಿಯಂ ಕಂಡು ಕೈಗಳಂ ಮುಗಿದ. ಹೀಗೆ ಅಭಿನವ ಜಿಮುತ ವಾಹನ, ಅಭಿನವ ಜಿಮುತ ವಾಹನ ಅಂದರೆ ಇಲ್ಲಿ ಅರ್ಜುನ ಅಂತ ಹೇಳಿ ಕರೆಯುವಂಥದ್ದು. ಅರ್ಜುನನ್ನೂ ಸಹ ಏನು ಅಂತಂದರೆ ಜಿಮುತ ವಾಹನನ ಪರೋಪಕಾರದ ಹಿರಿಮೆಯನ್ನು ಮೆಚ್ಚುತ್ತಾ, ಯಾರಿಗೋಸ್ಕರ ತನ್ನ ಜೀವವನ್ನು ಬಲಿ ಕೊಡುವಂಥ ತ್ಯಾಗ ಮನೋಭಾವನೆಯನ್ನು ಮೆಚ್ಚುತ್ತಾ ಮುಂದುವರೆದಂಥ ಅರ್ಜುನ ಯಾರಿಗೆ ಅಂದರೆ ಗೋಕರ್ಣನಾಥನಂ ಗೌರೀನಾಥನಂ ಅವನಿಯ ಪವನ ಗಗನ ದಹನತರಣಿ ಸಲೀಲ ತುಹಿನಿಕರ ಯಜಮಾನ ಮೂರ್ತಿಯಂ ತ್ರಿಲೋಕಕ್ಕೆ ಯಜಮಾನನಾದಂಥ ಆ ಶಿವನಿಗೆ ಏನು ಮಾಡ್ತಾ ಇದ್ದಾನೆ, ಗೋಕರ್ಣನಾಥ ಅಂದ್ರು ಶಿವನೇ, ಗೌರಿನಾಥ ಅಂದ್ರು ಶಿವನೇ, ಹೌದಾ? ಆ ಶಿವನಿಗೆ ಏನು ಅಂದರೆ ಕೈ ಮುಗಿದು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂದರೆ ಮುಂದೆ ಬನವಾಸಿಯ ಕಡೆಗೆ ತನ್ನ ಪ್ರಯಾಣವನ್ನು ಮುಂದುವರಿಸಿದ್ದಾನೆ. ಸೊಗೈಸಿ ಬಂದ
ಮಾಮರನೆ ತಳ್ತ ಎಲೆವಳಿಯೇ ಪೂತ ಜಾತಿಯ ಸಂಪಿಗೆಯ ಕೂಕ್ವಿಲಂ ಕೋಗಿಲೆಯ ಪಾಂಡುವ ತುಂಬಿಯೇ ನಲ್ಲರೋಳ್ ಮೊಗಂ ನಗೆಮೊಗದೋಳ್ ಪಳಂಚಲೆಯ ಪಳಂಚು ಕೂಡುವ ನಲ್ಲೆಯರ ನೋಳ್ಪೆಡೆ ಆವ ಬೆಟ್ಟಗಳೋಳ್ ಮಾವ ನಂದನಂಗಳು ಒಳಂ ಬನವಾಸಿ ದೇಶದೋಳ್. ಮಲಯ ಪರ್ವತವನ್ನು ಕಂಡು ಬಂದಂಥ ಅರ್ಜುನ ಮುಂದೆ ಬಂದೇನು ಅಂದರೆ ಬನವಾಸಿಯ ಸೊಬಗನ್ನ ಏನು ಅಂದರೆ ಇಲ್ಲಿ ವರ್ಣಿಸ್ತಾ ಇರುವಂಥದ್ದು ಅಂತ. ಆ ಬನವಾಸಿ ದೇಶದ ಬೆಟ್ಟ ಉದ್ಯಾನವನಗಳಲ್ಲಿ ನೋಡ್ತಾ ಇರುವಂಥ ಆ ಫಲಗಳನ್ನು ನೋಡಿ ಏನು ಅಂತಂದರೆ ಇಲ್ಲಿ ಆ ಸೊಗಸನ್ನು ವರ್ಣನೆ ಮಾಡ್ತಾ ಇರುವಂಥದ್ದು ಅಂತ. ಸೊಗಸಾಗಿ ಫಲ ಬಿಟ್ಟಿರುವಂಥ ಮಾಮರಂ ತಳ್ತ ಆ ಮಾಮರಗಳನ್ನು ಎಲೆವಳ್ಳಿ ಅಂದರೆ ಇಲ್ಲಿ ದಟ್ಟವಾಗಿ ಹರಡ್ಕೊಂಡಿರುವಂಥ ವಿಳೆದೆಲೆಯ ಬಳ್ಳಿಗಳು ಅಂತ ಹೇಳ್ತಾನೆ. ಪೂತ ಜಾತಿಗೆ ಸಂಪಿಗೆಯಂ ಹಾಗೇನು ಅಂದರೆ ಹೂ ಬಿಟ್ಟಿರುವಂಥ ಜಾಜಿ ಮತ್ತು ಸಂಪಿಗೆ ಗಿಡಗಳನ್ನು ನೋಡಿ. ಕುಕ್ವಿಲ ಕೋಗಿಲೆಯಂ ಸುಸ್ವರವಾಗಿ ಧ್ವನಿ ಮಾಡುವಂಥ ಕೋಗಿಲೆಗಳ ಬಗ್ಗೆ. ತುಂಬಿಯ ನಲ್ಲರೋಳ್ ಮೊಗಂ ಹಾಗೆ ಝೇಂಕರಿಸುವಂಥ ದುಂಬಿಗಳು ಅಂತ ಹೇಳಿ. ನಗೆ ಮೊಗದಲ್ಲೇ ಪಂಚಳೆಯ ಪಳಂಚುಂ ಕೂಡುವ ನಲ್ಲೆಯರ ಪ್ರೇಯಸಿಯರ ಒಳ್ಳೆಯ ಮುಖ ನೋಡಿ ನಗುಮುಗದಲ್ಲಿ ಪೀಡಿಸುವ ಕೂಡುವ ನಲ್ಲೆಯರ ಅಂತ ಅರ್ಥ. ಆ ಥರ ಏನು ಅಂತಂದರೆ ಇಲ್ಲಿ ಆ ಬೆಟ್ಟಗಳನ್ನು ಏನು ಅಂದರೆ ಅರ್ಜುನ ನೋಡಿ ವರ್ಣಿಸ್ತಾ ಇರುವಂಥದ್ದು. ಅಂದರೆ ಆ ಬೆಟ್ಟಗಳಲ್ಲಿ ಉದ್ಯಾನವನಗಳಲ್ಲಿ ಎಷ್ಟು ಹಸಿರಾಗಿತ್ತು, ಎಷ್ಟು ಫಲಗಳು ಏನು ಅಂತಂದರೆ ಅಲ್ಲಿ ಇದ್ದು ಅನ್ನುವಂಥದ್ದನ್ನು ಕವಿ ಏನು ಮಾಡ್ತಾ ಇದ್ದಾನೆ ಅಂದರೆ ವರ್ಣಿಸ್ತಾ ಇದ್ದಾನೆ. ಹೂವು ಹಣ್ಣುಗಳು ಏನು ಅಂತಂದರೆ ಸಮೃದ್ಧವಾಗಿ ಆ ಬನವಾಸಿ ದೇಶದ ಉದ್ಯಾನವನಗಳಲ್ಲಿ ಬೆಟ್ಟಗಳಲ್ಲಿ ಕಾಣಸಿಕ್ತಿತ್ತು ಅನ್ನುವಂಥದ್ದನ್ನು ವರ್ಣಿಸ್ತಾನೆ. ಮುಂದಿನ ಪದ್ಯ. ಜಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳ್ಗೆ ಆಗರವಾದ ಮಾನಸರ್ ಅಂತರವಾಗಿ ಪುಟ್ಟಲ್ ಏನಾಗ್ಯೂಮೇನೋ ತಿರ್ದುಪುದೆ ತೀರದೊಡಂ ಮರದುಂಬಿಯಾಗಿ ಮೇಣ್ ಕೋಗಿಲಿಯಾಗಿ ಪುಟ್ಟುವುದು ನಂದನದೋಳ್ ವನವಾಸಿ ದೇಶದೋಳ್. ಮುಂದುವರಿಸಿ ಬನವಾಸಿ ವರ್ಣನೆಯನ್ನು ಕವಿ ಇಲ್ಲಿ ಪಂಪ ಮಾಡ್ತಾನೆ. ಅಂದರೆ ಆತನಿಗೆ ಬನವಾಸಿ ದೇಶದ ಬಗ್ಗೆ ಎಷ್ಟು ಅಭಿಮಾನ ಅನ್ನುವಂಥದ್ದನ್ನು ಈ ಪದ್ಯದಲ್ಲಿ ಆತ ಹೇಳ್ತಾನೆ. ಬನವಾಸಿ ದೇಶ ಹೇಗಿತ್ತು ಅಂತಂದರೆ ಚಾಗ ಅಂದರೆ ತ್ಯಾಗ ಅಂತ, ಭೋಗ ಸುಖ, ಅಕ್ಕರ ಅಂದರೆ ವಿದ್ಯೆ, ಗೇಯದ ಗೊಟ್ಟಿನ ಅಲಂಪಿನ ಅಂತ ಅಂದರೆ ಸಂಗೀತ ಗೋಷ್ಠಿ, ವಿದ್ಯೆ ಸಂಗೀತ ಗೋಷ್ಠಿ ಅಷ್ಟೇ ಅಲ್ಲದೆ ಇಂಪುಗಳ್ಗೆ ಆಗರವಾದ ಅಂದರೆ ಮನುಷ್ಯನಿಗೆ ಬೇಕಾದಂಥದ್ದೇನು ಹೌದಾ, ತ್ಯಾಗ ಸುಖ ವಿದ್ಯೆ ಸಂತೋಷ ಗೋಷ್ಠಿಗಳ ಒಂದು ಆಗರವಾಗಿರುವಂಥ ಮನುಷ್ಯರು ಅಂತ. ಮಾನಸರ್ ಇವೆಲ್ಲ ಸಿಗುವುದು ಮನುಷ್ಯನಿಗೆ ಅಪರೂಪ. ಹೀಗಾಗಿ ಅಂಥ ಒಂದು ಏನು ಅಂದರೆ ನಾಡು ಏನು ಅಂತಂದರೆ ಆ ಬನವಾಸಿ ನಾಡು ಆಗಿತ್ತು ಅಂತ. ಅಂಥವರಾಗಿ ಪುಟ್ಟಲ್ ಏನಾಗ್ಯುಮೇನೋ ತಿರ್ದುಪುದೆ ಏನು ಅಂದರೆ ಅಂತಹ ಅದೃಷ್ಟಶಾಲಿಗಳು ಮನುಷ್ಯರಾಗಿ ಹುಟ್ಟೋದು ಏನಾದರೂ ತಾನೇ ಸಾಧ್ಯ ಆಗಿತ್ತ. ಇಷ್ಟೆಲ್ಲ ವ್ಯವಸ್ಥೆ ಇರುವಂಥ, ಇಷ್ಟೆಲ್ಲ ಸುಖ ಸಂಪತ್ತಿರುವಂಥ ದೇಶದಲ್ಲಿ ಮನುಷ್ಯನಾಗಿ ಹುಟ್ಟೋದು ನಿಜವಾಗ್ಲೂ ಏನು ಅಂತಂದರೆ ಒಂದು ಅದೃಷ್ಟಶಾಲಿ ಎನ್ನುವಂಥದ್ದು. ಒಂದು ವೇಳೆ ಸಾಧ್ಯ ಆಗಲಿಲ್ಲ ಅಂತಂದರೆ ತಿರ್ದಪುದೆ ಏನಾಗಿಯೂ ತಿರ್ಪುದೆ, ಒಂದು ವೇಳೆ ಅಲ್ಲಿ ಬನವಾಸಿಯಲ್ಲಿ ಮತ್ತೆ ನಾನು ಮನುಷ್ಯನಾಗಿ ಹುಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ತೀರ್ದೊಡಂ ಮರದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನನ್ನನದೋಳ್ ವನವಾಸಿ ದೇಶದೋಳ್. ಬನವಾಸಿ ದೇಶದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟಿ ಬರುವಂಥ ಪುಣ್ಯ ನನಗೆ ಸಿಗಲಿಲ್ಲ ಅಂದರೆ ಕನಿಷ್ಠ ಆ ನಂದನವನಗಳಲ್ಲಿ ಮರದುಂಬಿಯಾಗಿಯೋ ಅಥವಾ
ಕೋಗಿಲೆಯಾಗಿಯೋ ಹುಟ್ಟಬೇಕು ಅನ್ನುವಂಥದ್ದನ್ನು ಪಂಪ ಇಲ್ಲಿ ಆ ಬನವಾಸಿ ಬಗ್ಗೆ ತನಗಿರುವಂತಹ ಅಭಿಮಾನವನ್ನು ಏನು ಅಂದರೆ ವರ್ಣಿಸ್ತಾನೆ. ಎಷ್ಟು ನೋಡ್ರಿ, ಮನುಷ್ಯನಾಗಿ ಹುಟ್ಟಲಿಲ್ಲ, ಕೊನೆಗೆ ಅಲ್ಲಿರುವಂಥ ಪಕ್ಷಿಯಾಗಿನೋ ಅಥವಾ ದುಂಬಿಯಾಗಿನೋ ನಾನು ಹುಟ್ಟಬೇಕು ಅಂದರೆ ಆ ಬನವಾಸಿ ಎಷ್ಟು ಸಂಪತ್ಭರಿತವಾಗಿತ್ತು, ಎಷ್ಟು ವೈಭವಿತವಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದಂಥದ್ದು. ಕೊನೆಯ ಪದ್ಯ. ತೆಂಕಣ ಗಾಳಿ ಸೊಂಕಿದೊಡಂ ವಳ್ನುಡಿ ಕೇಳ್ದೊಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕೊಡಂ ಬೀರಿದ ಮಲ್ಲಿಗೆಗಂ ಡೊಡಂ ಆದ ಕೆಂದ ಅಲಂಪಂಗೆ ಎಡೆಗೊಂಡೊಡಂ ಮಧುಮಹೋತ್ಸವಂ ಆದೊಡಂ ಏನನೆಂಬೆನೋ ಆರಂಕುಸಂ ಇಟ್ಟೊಡೆ ನೆನೆಯುವುದೆನ್ನ ಮನಂ ವನವಾಸಿ ದೇಶಂ. ಮುಂದುವರೆದು ಮತ್ತೆ ಪಂಪ ಬನವಾಸಿ ವರ್ಣನೆಯನ್ನು ಇಲ್ಲಿ ಹೇಳುವಂಥದ್ದು. ತೆಂಕಣ ಅಂದರೆ ದಕ್ಷಿಣದ ಅಂತ ಹೇಳಿ, ದಕ್ಷಿಣ ದಿಕ್ಕಿನ ತಂಪಾದ ಗಾಳಿ ತಾಗಿದರು ಆ ಥರ ಹೇಳ್ತಾನೆ. ಆ ದಕ್ಷಿಣ ದಿಕ್ಕಿನ ತಂಪಾದ ಗಾಳಿ ತಾಗಿದರೂ ಆಗಲಿ, ಇಂಪನಾಳ್ದ ಗೇಯಂ ಕಿವಿಯು ಕಡೆ, ಅಲ್ಲೇ ಒಳ್ಳೆ ಮಾತು ಕೇಳು, ಇಂಪಾದಂಥ ಮಾತನ್ನು ಕೇಳಿಸಿದರು ಅಂತ. ಬೀರಿದ ಮಲ್ಲಿಗೆಗಳ ಕಂಡೊಡಂ, ಆ ಮಲ್ಲಿಗೆಗಳನ್ನು ಕಂಡ ಮೇಲು ಅಂತ ಹೇಳಿ. ಅಲಪಂಗೆ ಎಡೆಗೊಂಡೊಡಂ, ಇಷ್ಟೆಲ್ಲ ಸುಖಕ್ಕೆ ಅವಕಾಶವಾದರೂ ಏನು ಅಂತಂದರೆ, ಹೇಗೆ ದಕ್ಷಿಣ ದಿಕ್ಕಿನ ತಂಪಾದ ಗಾಳಿ ತಾಗಿದ್ರು, ಒಳ್ಳೆ ಮಾತನ್ನ ಕೇಳಿದ್ರು, ಇಂಪಾದ ಗಾನ ಕಿವಿಗೆ ಕೇಳಿಸಿದ್ರು, ಅರಳಿದ ಮಲ್ಲಿಗೆ ಹೂವನ್ನು ಕಂಡೊಡನೆ ಆತ ನಿದ್ದೆ ಸುಖಕ್ಕೆ ಎಡೆಗೊಂಡಲು ಅವಕಾಶ ಆಗ್ತಿತ್ತು ಅಂದರೆ ಅದು ವಸಂತ ಮಹೋತ್ಸವವಾದರೆ. ಹೌದಾ, ಮಧು ಮಹೋತ್ಸವ ಅಂತ ಕವಿಯಲ್ಲಿ ವರ್ಣಿಸ್ತಾನೆ. ಏನು ಹೇಳಲಿ ಅಂತ ಹೇಳ್ತಾನೆ ಕವಿಯಲ್ಲಿ. ಏನು ಹೇಳಿ, ಅಂಕುಶದಿಂದ ತಿವಿದ್ರು ಯಾರಾದರೂ ನನ್ನ ಆರಂಕುಶಂ ವಿಟ್ಟೊಡೆ. ಹೌದಾ, ಯಾರೇ ನನ್ನ ಅಂಕುಶದಿಂದ, ಈ ಆನೆನ ಪಳಗಸ್ಕೋಸ್ಕರ ಅಂಕುಶವನ್ನು ಬಳಸ್ತಾ ಇರ್ತಾರೆ. ಹಾಗೆ ಇದನ್ನು ನಾನು ತಿವಿದ್ರು, ತಡೆದ್ರು, ನನ್ನ ಮನಸ್ಸು ಯಾವಾಗಲೂ ಆ ಬನವಾಸಿ ದೇಶವನ್ನೇ ನೆನಪು ಮಾಡುತ್ತದೆ ಅನ್ನುವಂಥ ಮಾತನ್ನು ಕವಿ ಅಭಿಮಾನಪೂರ್ವಕವಾಗಿ ಏನು ಮಾಡ್ತಾನಂದ್ರೆ ಈ ಪದ್ಯದಲ್ಲಿ ಹೇಳ್ತಾನೆ. ಒಟ್ಟಾರೆ ಆದಿಕವಿ ಪಂಪ ಅರ್ಜುನನ ಮೂಲಕ ಆ ಬನವಾಸಿಯ ದರ್ಶನವನ್ನು ನಮಗೆ ಈ ಪದ್ಯದ ಮೂಲಕ ಮಾಡಿಕೊಡ್ತಾ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು.